ಓಂ ವೈಶ್ವಾನರಃ ಸಾಧಾರಣ ಶಬ್ದ ವಿಶೇಷಾತ್ ಓಂ. ಒಂದನೇ ಅಧ್ಯಾಯದ 2ನೇ ಪಾದದ ಈ 24ನೇ ಸೂತ್ರಕ್ಕೆ ನಾವೀಗ ಭಾಷ್ಯ ದೀಪಿಕಾ ಏನು ಹೇಳಿದೆ ಅನ್ನೋದನ್ನು ನೋಡ್ಬೇಕು. ಭಾಷ್ಯ ದೀಪಿಕಾದ ಆರಂಭದಲ್ಲಿ 294ನೇ ಪುಟದಲ್ಲಿ ಅತ್ರ ಅಧಿಕರಣೆ ಪಾಚಕತ್ವಾದಿ ಅನೇಕ ಲಿಂಗ ಸಮನ್ವಯ ಸಿದ್ಧಾರ್ಥಂ ಬ್ರಹ್ಮಣಿ ವೈಶ್ವಾನರ ನಾಮ ಸಮನ್ವಯ ಕ್ರಿಯತೆ. ವೈಶ್ವಾನರ ಅನ್ನುವ ನಾಮದ ಸಮನ್ವಯವನ್ನು ಬ್ರಹ್ಮನಲ್ಲಿ ಮಾಡಿ ತೋರಿಸ್ತಿದ್ದಾರೆ. ಅದರ ಉದ್ದೇಶವೇನು ಅದನ್ನು ಹೇಳ್ತಾರೆ. ಅನೇಕ ಲಿಂಗಗಳ ಸಮನ್ವಯ ಆಗಬೇಕಾಗಿದೆ ಬ್ರಹ್ಮನಲ್ಲಿ. ನಾಮ ಸಮನ್ವಯ ಆದ್ರೆ ಲಿಂಗಗಳ ಸಮನ್ವಯ ಆಗ್ತದೆ. ಆ ನಾಮದಿಂದ ವಾಚ್ಯವಾದ ಅರ್ಥದ ಸಮನ್ವಯ ಬ್ರಹ್ಮನಲ್ಲಿ ಆಗ್ತದೆ. ಅವ್ಯಾವು ಅಂದ್ರೆ ಪಾಚಕತ್ವ ಮೊದಲಾದದ್ದು. ಅಗ್ನಿ ನಮ್ಮ ದೇಹದಲ್ಲಿದ್ದು ನಾವು ಉಂಡ ಆಹಾರವನ್ನ ಜೀರ್ಣ ಮಾಡ್ತಾನೆ, ಹಾಗೆ ದೇಹಕ್ಕೆ ಶಕ್ತಿಯನ್ನು ಕೊಡ್ತಾನೆ. ಮತ್ತೆ ನಮ್ಮನ್ನ ಪ್ರೇರಿಸ್ತಾನೆ ಯಾವಾಗಲೂ ಕೂಡ. ಎಲ್ಲ ನರರಿಗೂ ಸಂಬಂಧಪಟ್ಟವನು. ವಿಶ್ವ ಅಂದ್ರೆ ಎಲ್ಲರೂ, ನರರು ಅಂದ್ರೆ ಮನುಷ್ಯ, ಅವರೆಲ್ಲರಿಗೂ ಸಂಬಂಧಪಟ್ಟವನು, ಅವರೆಲ್ಲರ ಅಂತರ್ಯಾಮಿಯಾದವನು. ಮಾತಿಗೆ ಪ್ರೇರಕ ಮುಖ್ಯವಾಗಿ ಅದನ್ನು ತಿಳ್ಕೋಬೇಕು. ಪಾಚಕತ್ವಾದಿ ಅನೇಕ ಲಿಂಗಗಳು ಅಂದ್ರೆ ಉಂಡ ಆಹಾರವನ್ನು ಪಚನ ಮಾಡುವುದು, ಮತ್ತೆ ಗಾಯತ್ರಿಗೆ ಮುಖನಾಗಿರುವುದು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವಂತ ಸವಿತೃವರೆಣ್ಯಂ ಅನ್ನುವಲ್ಲಿ ಮೊದಲನೇ ತದಿಂದ ಅವನೇ ವಾಚ್ಯ. ಇತ್ಯಾದಿ ಅನೇಕ ಶಬ್ದಗಳನ್ನು, ಅನೇಕ ಲಿಂಗಗಳನ್ನು ಸಮನ್ವಯ ಮಾಡಬೇಕಾಗಿದೆ. ಅದಕ್ಕಾಗಿ ವೈಶ್ವಾನರ ಅನ್ನುವ ನಾಮವನ್ನ ಇಲ್ಲಿ ಸಮನ್ವಯಿಸಿ ತೋರಿಸ್ತಾರೆ. ಅದಾದ್ಮೇಲೆ ಸ್ತುತ್ಯರ್ಥಸ್ತು ಅಂತ 3ನೇ ಪ್ಯಾರಾಗ್ರಾಫ್ನಲ್ಲಿ ಕಂಡು ಬರ್ತದೆ. ಅದನ್ನು ನೋಡಿದ್ರೆ ಸಾಕು. ನಡುವೆ ಇರೋ ಸಂಗತಿಗಳು ಅಧಿಕರಣ ಸಂಗತಿ, ಶಾಸ್ತ್ರ ಸಂಗತಿ ಇತ್ಯಾದಿಗಳನ್ನು ಹೇಳಿದ್ದಾರೆ. ಅದೆಲ್ಲವನ್ನು ನಾವಿಲ್ಲಿ ನೋಡಬೇಕಾದ ಅಗತ್ಯ ಏನಿಲ್ಲ. ಅದನ್ನ ತತ್ವಪ್ರಕಾಶಿಕದಲ್ಲಿ ಈಗಾಗಲೇ ನೋಡಿದ್ದೇವೆ. ವೇದವಾಕ್ಯದ ಅರ್ಥ ಏನು ಅನ್ನೋದನ್ನು ವಿಚಾರಿಸಿದಾಗ ಹೀಗೆ ತಿಳಿದು ಬರ್ತದೆ. ಎಷ್ಟು ಏತಮೇವಂ ಪ್ರಾದೇಶ ಮಾತ್ರಂ ಅಭಿಮಾನಂ ಅಂತ ಛಾಂದೋಗ್ಯೋಪನಿಷತ್ತು. ಅಲ್ಲಿ ಎಷ್ಟು ಯಾವ ಅಧಿಕಾರಿಯಾದವನು ಪ್ರಾದೇಶ ಮಾತ್ರಂ, ದೇಹದ ಹೃದಯದಲ್ಲಿ ಅದೇ ಪರಿಣಾಮವಾಗಿ ಉಳ್ಳವನು, ಅಂಥದೇ ಪರಿಮಾಣದಿಂದ ಇರುವಂಥವನು. ನಮ್ಮ ಈ ಭೌತ ದೇಹ ಏನಿದೆ ಆ ಭೌತ ದೇಹದ ಹೃದಯದಲ್ಲಿ ಅದೇ ಪರಿಮಾಣದಿಂದ ಇರುವವನು ಅಂತ ಇವರು ತಮ್ಮ ಅರ್ಥ ಬರೆದಿದ್ದಾರೆ. ಅಥವಾ ತತ್ವಪ್ರದೀಪದಲ್ಲಿ ಹೇಳಿದಂತೆ ಅಧಿಕಾರಿ ಅಪೇಕ್ಷೆಯ ಆಯಾ ಅಧಿಕಾರಿಗೆ ಕಳೆದ ದಿವಸ ನೋಡಿದ್ದೇವೆ. ಒಬ್ಬೊಬ್ಬ ಅಧಿಕಾರಿಗೆ ಒಂದೊಂದು ರೀತಿಯಾಗಿ ಆ ವೈಶ್ವಾನರನ ದರ್ಶನ. ಅದರಿಂದ ಪ್ರಾದೇಶ ಮಾತ್ರ, ಹೆಬ್ಬೆರಳು ಮತ್ತು ತೋರ್ಬೆರಳಿನ ನಡುವಿನ ಅಂತರ ಏನಿದೆ ಅದೇ ಪ್ರಾದೇಶ. ಆ ಗಾತ್ರವುಳ್ಳವನು ಈ ಭಗವಂತ. ಅಭಿವಿಮಾನ ಅನ್ನೋ ಶಬ್ದದ ಅರ್ಥ ನೋಡಿದ್ದೀವಿ, ಈಗಾಗಲೇ ಹಿಂದೆ ನೋಡಿದ್ದೀವಿ. ಸರ್ವಗತ ಅಂತ ಅರ್ಥ. ಆತ್ಮಾನಂ ಅಂದ್ರೆ ಆಗತ ಗುಣಂ, ಸರ್ವತ್ರ ವ್ಯಾಪ್ತವಾದ ಗುಣವುಳ್ಳವನು. ಯಾವ ದೇಶದಲ್ಲೂ, ಯಾವ ಕಾಲದಲ್ಲಿಯೂ, ಯಾವ ಅವತಾರದಲ್ಲಿಯೂ ಆತನ ಗುಣಗಳಿಗೆ ಯಾವುದೇ ಥರದ ಚ್ಯುತಿ ಇಲ್ಲ. ಅದಕ್ಕಾಗಿ ಆತನನ್ನು ಆತ್ಮ ಅಂತಾರೆ. ಏತಂ ಈ ಶರೀರದಲ್ಲಿರುವಂತಹ ವೈಶ್ವಾನರಂ, ಆ ವೈಶ್ವಾನರ ಎಂಬ ಹೆಸರಿನ ವಿಷ್ಣುವನ್ನು. ಏವಂ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದಂತೆ ಮುಂದೆ ಬರುವಂತೆ ಉಪಾಸನೆ ಯಾರು ಉಪಾಸನೆ ಮಾಡ್ತಾನೋ ಸಹ ಅನ್ನಮತ್ತಿ, ಅವನು ತನಗಿಂತ ಕೆಳಗಿನವರು ಏನೇನು ಭೋಗ ಮಾಡ್ತಾರೋ ಅದೆಲ್ಲವನ್ನೂ ಭೋಗವನ್ನು ಅವನು ಪಡ್ಕೊಳ್ಳಿಕ್ಕೆ ಸಮರ್ಥನಾಗ್ತಾನೆ. ಅವರು ಉಣ್ಣುವುದೆಲ್ಲ ಇವನ ಅಧೀನ ಆಗಿರ್ತದೆ ಅಂತ ಅದರ ಅಭಿಪ್ರಾಯ. ಇದಿಷ್ಟು ಆ 3 ಪ್ಯಾರಾಗ್ರಾಫ್ನಲ್ಲಿ ಗಮನಿಸಬೇಕಾದ ವಿಷಯ. ಮುಂದೆ ಭಾಷ್ಯದಲ್ಲಿ ಅಗ್ನಾವಿಷ್ಣುವೋ ಸಾಧಾರಣಸ್ಯ ವೈಶ್ವಾನರ ಶಬ್ದಸ್ಯ ಅಂತಿದೆಯಲ್ಲ, ಆ ಅಗ್ನಾವಿಷ್ಣುವೋ ಅಂತ ಅದಾದ್ಮೇಲೆ ಸಾಧಾರಣ ಅಂತ ಏನು ಶಬ್ದ ಇದೆ, ಅದಾದ್ಮೇಲೆ ಅಪಿ ಅನ್ನೋ ಒಂದು ಶಬ್ದವನ್ನ
ಶೇಷ ಮಾಡ್ಕೋಬೇಕು ನಾವು ಅಂತ ಹೇಳ್ತಾರೆ, ಅಧ್ಯಾಹಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಗ್ನಾ ವಿಷ್ಣೋ ಸಾಧಾರಣಸ್ಯಾಪಿ ವೈಶ್ವಾನರ ಶಬ್ದಸ್ಯ. ನೀವು ಪೂರ್ವ ಪಕ್ಷದವರು ಆಕ್ಷೇಪ ಮಾಡಿದಂತೆ ಈ ವೈಶ್ವಾನರ ಅನ್ನೋ ಶಬ್ದ ಅಗ್ನಿ ಮತ್ತು ವಿಷ್ಣುಗಳಲ್ಲಿ ಇಬ್ಬರಲ್ಲಿಯೂ ಕೂಡ ಸಾಧಾರಣವಾಗಿದೆ. ಹೌದು, ತಥಾಪಿ ಹಾಗಿದ್ರೂ ಕೂಡ ಅಂತ ಅರ್ಥ. ಅಲ್ಲಿ ವೈಶ್ವಾನರ ಶಬ್ದಕ್ಕೆ ಆತ್ಮ ಎಂಬ ಶಬ್ದದಿಂದ ವಿಶೇಷಣೆ ಕೊಟ್ಟಿದ್ದಾರೆ, ಅದರಿಂದ ಅದು ನಮಗೆ ಮುಖ್ಯ ಆಗ್ತದೆ ಅಂತ ಅದರ ತಾತ್ಪರ್ಯ. ಹೀಗೆ ಅಪಿ ಎನ್ನುವ ಶಬ್ದದ ಅಧ್ಯಾಹಾರದ ಬಗ್ಗೆ ಹಿಂದೆಲ್ಲೂ ಬಂದಿರಲಿಲ್ಲ, ಅದಕ್ಕಾಗಿ ಅದೊಂದನ್ನ ಇಲ್ಲಿ ಹೇಳಿದೆ. ಮುಂದೆ ಅದೇ ಪ್ಯಾರಾಗ್ರಾಫ್ನಲ್ಲಿ ಶ್ರುತಿ ಲಿಂಗಯೋ ನಿರವಕಾಶತ್ವೇನ ಸಾಮ್ಯೇಪಿ ಲಿಂಗಾತ ಶ್ರುತಿ ಪ್ರಬಲ, ಅದನ್ನು ನೋಡ್ಬೇಕು. ನಾವು ಮತ್ತೆ ಪೂರ್ವ ಪಕ್ಷದವರು ಚರ್ಚೆ ಮಾಡ್ತಾ ಕೂತಿದ್ದಾಗ ಶ್ರುತಿ ಮತ್ತು ಲಿಂಗಗಳೆರಡೂ ಕೂಡ ಸಮಾನ ಅಂತ ಕಂಡು ಬಂದವು, ಎರಡೂ ನಿರವಕಾಶ. ಸರ್ವಗತತ್ವ ಅನ್ನುವ ಲಿಂಗ ವಿಷ್ಣುವನ್ನು ಬಿಟ್ಟು ಬೇರೆ ಕಡೆ ಇಲ್ಲ, ಅದರಿಂದ ಅದಕ್ಕೆ ಬೇರೆ ಕಡೆ ಅವಕಾಶ ಇಲ್ಲ. ಶ್ರುತಿ ಅಗ್ನಿಯನ್ನ ವೈಶ್ವಾನರ ಎಂಬ ಶಬ್ದದಿಂದ ಹೇಳಿದೆ, ಆದ್ದರಿಂದ ಅದಕ್ಕೂ ಕೂಡ ಪ್ರಾಬಲ್ಯ ಇದ್ದೇ ಇದೆ. ಸ್ಪಷ್ಟವಾಗಿ ಆ ಶಬ್ದದಿಂದ ಹೇಗೆ ಅಗ್ನಿಯೇ ವಾಚ್ಯ ಅಂತ ಅನ್ನೋದನ್ನ ತಿಳಿಸಿಬಿಟ್ಟಿದೆ. ಆದ್ರಿಂದ ಶ್ರುತಿ ಮತ್ತು ಲಿಂಗಗಳು ಎರಡೂ ಕೂಡ ನಿರವಕಾಶ ಅಂತ ಈಗ ಕಂಡು ಬಂತು. ಇಷ್ಟು ಕಂಡು ಬಂದ ಮೇಲೆ ಮುಂದೆ ಏನ್ ಮಾಡಬೇಕು ಅಂದ್ರೆ, ಲಿಂಗಾತ್ ಶ್ರುತಿ ಪ್ರಬಲ, ಲಿಂಗಕ್ಕಿಂತ ಶ್ರುತಿಯೇ ಪ್ರಬಲ. ಶ್ರುತಿ ಅಂತನ್ನೋದು ಅಪೌರುಷೇಯವಾದ್ರಿಂದ ಅದೇ ಪ್ರಬಲ. ಅದರಿಂದ ಶ್ರುತಿ ಆ ವಿಷ್ಣುವನ್ನ, ಈ ಶ್ರುತಿ ಅಗ್ನಿಯನ್ನೇ ವೈಶ್ವಾನರ ಎಂಬ ಶಬ್ದದಿಂದ ಹೇಳಿದೆ, ಅದರಿಂದ ಅವನನ್ನೇ ತಿಳ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ನಾವು ಚರ್ಚೆ ಮಾಡ್ತಾ ಹೊರಟಾಗ ಶ್ರುತಿ ಮತ್ತು ಲಿಂಗ ಎರಡೂ ಕೂಡ ಸಮಾನ ಅಂತ ಕಂಡು ಬಂದಿರಬಹುದು, ಆದ್ರೆ ವಸ್ತುತಃ ಲಿಂಗಕ್ಕಿಂತ ಶ್ರುತಿಯೇ ಪ್ರಬಲ. ತಸ್ಮಾತ್ ಅಗ್ನಿರೇವೇತಿ ಪ್ರಾಪ್ತಂ, ಆದ್ರಿಂದ ಇಲ್ಲಿ ವಾಚ್ಯನಾದವನು ಅಗ್ನಿಯೇ ಆಗಬೇಕು ಅಂತ ಇಷ್ಟ ಅಭಿಪ್ರಾಯ ಬಂತು, ಕೇಳಿ ಬಂತು. ಅದನ್ನ ಗುರ್ತು ಮಾಡ್ಕೋಬೇಕು. ಆ ಭಾಷೆ ಜೊತೆ ಅಲ್ಲಿರೋದು ಎಲ್ಲನೂ ನೋಡ್ಬೇಕಾಗಿಲ್ಲ, ಕೆಲವು ವಿಶೇಷ. ಮುಂದೆ ತಥಾಪಿ ಸಾಧಾರಣಸ್ಯಾಪಿ ವೈಶ್ವಾನರ ಶಬ್ದಸ್ಯ, ಮುಂದೆ ಅದನ್ನು ಗಮನಿಸ್ಬೇಕು ನಾವೀಗ. ಈ ವೈಶ್ವಾನರ ಎಂಬ ಶಬ್ದ ಸಾಧಾರಣ ಇರಬಹುದು, ಅಗ್ನಿ ಮತ್ತು ವಿಷ್ಣು ಇವರಿಬ್ಬರಲ್ಲೂ. ತಥಾಪಿ ಅದಕ್ಕೆ ಭಾಷೆ ದೀಪಿಕಾದ ವಾಕ್ಯ ಸಾಧಾರಣ ಇರಬಹುದು, ಆದ್ರೂ ಈ ವೈಶ್ವಾನರ ಶಬ್ದ ಎಂಬುದು ವಿಷ್ಣುವಿನಲ್ಲಿ ಮಾತ್ರ ಇರುವುದು ಅಂತ ಶ್ರುತಿ ಮೊದಲಾದವುಗಳಿಂದ ಸಿದ್ಧ ಆಗಿದೆ. ಅದೇ ಎಲ್ಲಿ ಅಂದ್ರೆ ಆತ್ಮಾನಂ ವೈಶ್ವಾನರಂ ಅಂತ ಛಾಂದೋಗ್ಯ ಉಪನಿಷತ್ತಿನಿಂದ ಅಲ್ಲೇ ಬಂದಿದೆ. ಆತ್ಮ ಎಂಬ ಶಬ್ದದಿಂದ ವಾಚ್ಯನಾದವನು ವಿಷ್ಣುವೇ ಹೊರತು ಬೇರೆ ಯಾರು ಕೂಡ ಅಲ್ಲ. ಇದು ಆತ್ಮಶಬ್ದೇನ ವಿಶೇಷಣಾತ್, ಅಲ್ಲಿ ಸಾಧಾರಣ ಶಬ್ದ ವಿಶೇಷಾತ್ ಅಂತಿದೆ, ಅಲ್ಲಿ ವಿಶೇಷಾತ್ ಅನ್ನೋದಕ್ಕೆ ವಿಶೇಷಣಾತ್ ಅಂತ ಅದರ ಅರ್ಥ ಮಾಡಬೇಕು. ವಿಶೇಷ ಅಂತ ಯಾವುದು ಸ್ಪೆಷಾಲಿಟಿ, ವಿಶಿಷ್ಟ ಅಂತ ಹಾಗರ್ಥ ಅಲ್ಲ. ಆತ್ಮಶಬ್ದದಿಂದ ವಿಶೇಷಣ ಕೊಟ್ಟಿರುವುದರಿಂದ ಸಾಧಾರಣವಾದ ಶಬ್ದ ವೈಶ್ವಾನರ ಶಬ್ದ ಏನಿದೆ ಅದಕ್ಕೆ ಒಂದು ಸಾಧಾರಣ ಶಬ್ದಕ್ಕೆ ವಿಶೇಷಣಂ. ಏನ ವಿಶೇಷಣಂ? ಆತ್ಮ ಇದು ಶಬ್ದೇನ ವಿಶೇಷಣಂ. ವಿಶೇಷಣಾತ್ ಅಂದ್ರೆ ವಿಶೇಷಿತತ್ವಾತ್. ಅದನ್ನ ಅವರು ವಿಪೂರ್ವಕ ಶಿಷ್ಯ ಧಾತುವಿನ ಪ್ರತ್ಯಯ ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ವಿಷ್ಣು ಪರತ್ವವನ್ನೇ ನಾವಿಲ್ಲಿ ಹೇಳ್ಬೇಕಾಗ್ತದೆ. ಪ್ರಸಿದ್ಧಾದೇಹ ಅನ್ಯಥಾ ಉಪಪತ್ವೇನ ನಿರ್ಣಾಯಕ ಕಾರಣಾಭಾವ ಶಬ್ದ ವಿಶೇಷಾತ್ ಆತ್ಮಶಬ್ದಾತ್ ವೈಶ್ವಾನರೋ ವಿಷ್ಣುರೇವ ನ ದೇವತಾ ಭೂತಂಚ. ಈ ಹಾಗಾದ್ರೆ ಅಗ್ನಿ ಎಂಬ ಈ ವೈಶ್ವಾನರ ಎಂಬ ಶಬ್ದ ಅಗ್ನಿಯನ್ನೇ ಹೇಳ್ತದೆ ಅಂತ ಜಗತ್ತಿನಲ್ಲಿ ಕಂಡಿದೆಯಲ್ಲ, ಆ ಪ್ರಸಿದ್ಧಿಯನ್ನು ಹೇಗೆ ಹೊಂದಿಸ್ತೀರಿ ಅಂತ ಒಂದು ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ, ಅನ್ಯಥಾ ಉಪಪತ್ವೇನ. ಪ್ರಸಿದ್ಧಿ ಏನು ದೊಡ್ಡದಲ್ಲ, ಮಹಾಯೋಗದಿಂದ ಮಹಾರೂಢಿಯಿಂದ ಭಗವಂತನೇ ವಾಚ್ಯ, ಮತ್ತೆ ಅಗ್ನಿರೂಢಿಯಿಂದ ಅಲ್ಪಯೋಗದಿಂದ ಅಗ್ನಿವಾಚ್ಯ. ಅದನ್ನ ನಾವು ಇಲ್ಲ ಅಂತ ಹೇಳ್ತಿಲ್ಲ, ಅಗ್ನಿವಾಚ್ಯ ಆಗೇ ಆಗಿದ್ದಾನೆ, ಅಗ್ನಿಯನ್ನು ವೈಶ್ವಾನರ ಅಂತ ಹೇಳೇ ಹೇಳ್ತೇವೆ.
ಸಿದ್ಧಿಯೂ ಇದ್ದೇ ಇದೆ. ಆದ್ರೆ ಮಹಾಯೋಗ ಮಹಾರೂಢಿಯಿಂದ ಭಗವಂತನೇ ವಾಚ್ಯ ಅಂತ ನಮ್ಮ ತಾತ್ಪರ್ಯ. ಅದರಿಂದ ಅಗ್ನಿಯೇ ಇಲ್ಲಿ ವಾಚ್ಯನಾಗಿದ್ದಾನೆ ಅಂತ ಹೇಳಲಿಕ್ಕೆ ಏನು ನಿಮಗೆ ನಿರ್ಣಾಯಕ ಇಲ್ಲ. ನಿರ್ಣಯ ಕಾರಣ ಅಭಾವ. ಶಬ್ದ ವಿಶೇಷ ಅಂದ್ರೆ ಆತ್ಮಶಬ್ದ, ಆತ್ಮ ಎಂಬ ಶಬ್ದ ನೀವು ವಿಷ್ಣುವನ್ನೇ ತಿಳ್ಕೊಳ್ಬೇಕು ಅಂತ ಅದರ ಅಭಿಪ್ರಾಯ. ಭಾಷ್ಯ ದೀಪಿಕಾದಲ್ಲಿ ಯದ್ವಾ ಅಂತ ಇದೆ, ಕೊನೆಯ ಒಂದು ಪ್ಯಾರಾಗ್ರಾಫ್. ಅದರಲ್ಲಿ ಅದಕ್ಕೆ ಮುಂದೆ ಇನ್ನೊಂದು ಅರ್ಥ ಹೇಳ್ತಾರೆ. ಅಗ್ನಾ ವಿಷ್ಣು, ಮೊದಲಿನ ಒಂದೆರಡು ವಾಕ್ಯ ನಾನೇನು ಇಟ್ಕೊಂಡಿಲ್ಲ. ಅಗ್ನಾ ವಿಷ್ಣು ರೀತಿ ವಿಷಯ ಸಪ್ತಮಿ, ಅಗ್ನಾ ವಿಷ್ಣುವೋಹ ಅಂತ ಸಪ್ತಮಿ ವಿಭಕ್ತಿ ದ್ವಿವಚನ ಇದೆಯಲ್ಲ, ಅದನ್ನ ವಿಷಯ ಎಂಬ ಅರ್ಥದಲ್ಲಿ ಸಪ್ತಮಿ ಅಂತ ತಿಳ್ಕೊಬೇಕು ನಾವೀಗ. ಈ ಹಿಂದೆ ಅರ್ಥ ಮಾಡಿದ್ದು ಅಗ್ನಿ ಮತ್ತು ವಿಷ್ಣುಗಳಲ್ಲಿ ಆ ಶಬ್ದ ಪ್ರವೃತ್ತ ಆಗಿದೆ ಅಂತ, ಯಾವುದು ವೈಶ್ವಾನರ ಎಂಬ ಶಬ್ದ ಸಾಧಾರಣವಾಗಿದೆ. ಇಲ್ಲಿ ಅದರಲ್ಲಿ ಆ ಸಪ್ತಮಿ ವಿಭಕ್ತಿಗೆ ಅಧಿಕರಣ ಅಂತ ಅರ್ಥ ಇಟ್ಕೊಳ್ಳೋ ಬದಲು ಅದು ವಿಷಯ ಅನ್ನೋ ಅರ್ಥ, ಅಗ್ನಿ ಮತ್ತು ವಿಷ್ಣು ವಿಷಯಗಳ ವಿಷಯದಲ್ಲಿ. ತಥಾಚ ಯತಃ ಅಗ್ನಾ ವಿಷ್ಣು ಯದ್ಯಪಿ ವೈಶ್ವಾನರ ಶಬ್ದ ಸಾಧಾರಣ ಅಂದ್ರೆ ಸಂಭವದ್ವೃತ್ತಿಕ. ಹಿಂದೆ ಮಾಡಿದ ಅರ್ಥಕ್ಕೂ ಈ ಮಾಡಿದ ಅರ್ಥಕ್ಕೂ ಬೇರೆ ವ್ಯತ್ಯಾಸ ಏನಿಲ್ಲ, ಅದು ಅರ್ಥ ಮಾಡುವ ಒಂದು ಪ್ರಕಾರ ಅಷ್ಟೆ. ಸಾಧಾರಣ ಅಂದ್ರೆ ಏನು? ಸಂಭವದ್ವೃತ್ತಿಕ, ಸಂಭವಂತಿ ವೃತ್ತಿ ಯಶಃ ಸಂಭವದ್ವೃತ್ತಿಕ ಪೌರಿಕ ಸಮಾಸ. ವೈಶ್ವಾನರ ಎಂಬ ಶಬ್ದದ ವೃತ್ತಿ ಅಂದ್ರೆ ಪ್ರವೃತ್ತಿ, ಶಕ್ತಿ ವೃತ್ತಿಯಿಂದ ಅದು ಅಗ್ನಿಯನ್ನು ಹೇಳ್ತದೆ, ಹಾಗೆ ಭಗವಂತನನ್ನು ಹೇಳ್ತದೆ. ಹೀಗೆ ಅದರ ವೃತ್ತಿ ಅಂದ್ರೆ ಒಂದು ಶಕ್ತಿ ಮತ್ತೊಂದು ಲಕ್ಷಣ ಅಂತ ಎರಡು ಥರದ ವೃತ್ತಿಗಳು. ವೃತ್ತಿ ಅಂದ್ರೆ ಶಬ್ದದ ವ್ಯಾಪಾರ, ವಾಚಕತ್ವ ವ್ಯಾಪಾರ ಅಂತ ಸರಳವಾದ ಅರ್ಥ. ವೈಶ್ವಾನರ ಶಬ್ದದ ಈ ವಾಚಕತ್ವ ವ್ಯಾಪಾರ, ವಾಚಕತ್ವ ಅನ್ನೋ ಕೆಲಸ ಅದು ಅಗ್ನಿಯ ವಿಷಯದಲ್ಲೂ ಇದೆ, ಹಾಗೆ ಪರಮಾತ್ಮ ವಿಷಯದಲ್ಲೂ ಇದೆ. ತಥಾಪಿ ನಾವು ಇಲ್ಲಿ ಆತ್ಮ ಅಂತ ಶಬ್ದ ಬಂದಿರೋದ್ರಿಂದ ವಿಷ್ಣುವನ್ನೇ ಇಟ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಹಾಗಾಗಿ ಒಟ್ಟಾರೆ ಅಭಿಪ್ರಾಯ ಏನು? ಈ ಪೂರ್ವ ಪಕ್ಷದವರು ಪ್ರಶ್ನೆ ಮಾಡಿದಂತೆ ನಾನೀಗಾಗಲೇ ಹಿಂದೆ ಅನೇಕ ಸರಿ ಹೇಳಿದ್ದೆ, ಪೂರ್ವ ಪಕ್ಷದವರು ಇಲ್ಲಿ ಪ್ರಶ್ನೆ ಮಾಡುವುದು ತಮಗೇನು ತೋಚಿದೆ ಅದನ್ನು ಇಟ್ಕೊಂಡು, ಅವ್ರು ಯಾವುದೋ ನಿರ್ದಿಷ್ಟವಾದ ಸಿದ್ಧಾಂತಕ್ಕೆ ಅಂಟಿಕೊಂಡವರು ಅಂತ ಏನು ಅರ್ಥ ಅಲ್ಲ. ಅವ್ರೇನ್ ಹೇಳ್ತಾರೆ, ಸರ್ವಗತತ್ವ ಎಂಬ ಲಿಂಗಕ್ಕೆ ನೀವು ದ್ವೈತಿಗಳು ಸಿದ್ಧಾಂತಿಗಳು ಅಂಟಿಕೊಂಡು ಸರ್ವಗತನಾದವನೇ ಇಲ್ಲಿ ವೈಶ್ವಾನರ ಶಬ್ದದಿಂದ ವಾಚ್ಯನಾಗಬೇಕು ಅಂತ ಅಂದ್ರೆ. ಆದ್ರೆ ಸರ್ವಗತ ಎಂಬ ಶಬ್ದಕ್ಕಿಂತ ವೈಶ್ವಾನರ ಎಂಬ ಶಬ್ದ ಇದೆಯಲ್ಲ, ನಿಮ್ಗೆ ಬೇಕಾದ ಸರ್ವಗತ ಎಂಬ ಶಬ್ದ ಹಿಂದಿನ ಮುಂದಕ್ಕೆ ಉಪನಿಷತ್ತು, ಸಾಂದೋಗ್ಯ ಉಪನಿಷತ್ತನ್ನು ಇಟ್ಕೊಂಡು ನೀವು ಅದನ್ನು ಕೇಳಿದ್ರಿ. ಆದ್ರೆ ಅಲ್ಲಿ ಅಗ್ನಿಯ ಬಗ್ಗೆ ಹೇಳಿದಾರಲ್ಲ ಚಾಂದೋಗ್ಯ ಉಪನಿಷತ್ನಲ್ಲಿ ಅಂತ ಅವ್ರ ಪ್ರಶ್ನೆ. ವೈಶ್ವಾನರ ಎಂಬ ಶಬ್ದ ಇದೆಯಲ್ಲ, ವೈಶ್ವಾನರ ಎಂಬ ಶಬ್ದ ಜಗತ್ತಿನ ದೃಷ್ಟಿಯಲ್ಲಿ ಅಗ್ನಿಗೆ ವಾಚಕವಾಗಿದೆ, ಅದು ವಿಷ್ಣುವಿಗೆ ವಾಚಕ ಆಗಿಲ್ವಲ್ಲ ಅಂತ ಅವ್ರ ಪ್ರಶ್ನೆ. ಅಥವಾ ಆ ಪ್ರಶ್ನೆ ತಾತ್ಪರ್ಯ ಎರಡು, ಅಗ್ನಿಯು ವಿಷ್ಣುವು ಇಬ್ರು ಸಮಾನರು ಅಂತ. ಅದನ್ನೇ ಇಲ್ಲಿ ಭಾಷ್ಯದೀಪಿಕದಲ್ಲಿ ನೋಡಿದ್ವಿ, ತತ್ವಪ್ರಕಾಶಕದಲ್ಲಿ ನೋಡಿದ್ವಿ ನಾವು. ಶ್ರುತಿ ಲಿಂಗಯೋ ನಿರವಕಾಶತ್ವೇನ ಸಾಮ್ಯೇಪಿ, ಎರಡು ಸಮಾನವಾಗಿದೆ. ಒಂದು ಹಂತದಲ್ಲಿ ಸರ್ವಗತತ್ವ ಎಂಬ ಲಿಂಗ ನಾವು ಸಿದ್ಧಾಂತಿಗಳು ಸ್ವೀಕಾರ ಮಾಡಿದ್ದು, ವೈಶ್ವಾನರ ಎಂಬ ಶಬ್ದ ಚಾಂದೋಗ್ಯ ಉಪನಿಷತ್ತಲ್ಲಿ ಬಂದದ್ದು ಪೂರ್ವಪಕ್ಷದವರು ಸ್ವೀಕಾರ ಮಾಡಿದ್ದು. ಅವೆರಡು ಸಮಾನ ಅಂತ ಕಾಣಿಸ್ತವೆ, ನಿರವಕಾಶ ಎಂಬ ದೃಷ್ಟಿಯಿಂದ ಸಮಾನ ಅಂತ ಕಾಣಿಸ್ತವೆ. ಆದರೂ ಲಿಂಗಕ್ಕಿಂತ ಶ್ರುತಿಯೇ ಪ್ರಬಲ. ತತ್ವಪ್ರಕಾಶಕದಲ್ಲಿ ಕೂಡ ಅದೇ ಅಭಿಪ್ರಾಯ ಬಂದಿತ್ತು. ಲಿಂಗಕ್ಕಿಂತ ಶ್ರುತಿಯೇ ಪ್ರಬಲ ಆದ್ರಿಂದ, ಲಿಂಗಕ್ಕಿಂತ ಶ್ರುತಿಯೇ ಪ್ರಬಲ ಅಂತ ಹೇಳಿದ್ರೆ ತಾತ್ಪರ್ಯ ಏನು? ಯೋಗಾದ್ರೂಢಿ ಬಲಿಯೇಸಿ ಅಂತ. ನೀವು ವೈಶ್ವಾನರ ಶಬ್ದಕ್ಕೂ ಭಗವಂತನೇ ವಾಚ್ಯ ಅಂತ ಏನಾದ್ರೂ ಒಂದು ಯೋಗವನ್ನು ತೋರಿಸಬಹುದು, ಆದ್ರೆ ರೂಢಿ ಅಂತ ಅನ್ನೋದು ಬಹಳ ಮುಖ್ಯ. ಜಗತ್ತಿನಲ್ಲಿ ಜನ ಒಂದು ಶಬ್ದದಿಂದ ಏನ್ ಹೇಳ್ತಾರೆ ಅಂತ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ಇಲ್ಲಿ ವೈಶ್ವಾನರ ಶಬ್ದದಿಂದ ಅಗ್ನಿಯನ್ನೇ ತಿಳ್ಕೊಳ್ಬೇಕು. ಶ್ರುತೇರಪಿ ಪ್ರಸಿದ್ಧಿತ ನಿರವಕಾಶತ್ವ ಅಂತ ತತ್ವಪ್ರಕಾಶಕದಲ್ಲಿ ಬಂದಿದೆ. ಶ್ರುತಿಯೂ ಕೂಡ, ಶ್ರುತಿ ಅಪಿ ಅನ್ನೋದು ನಾನು ಅರ್ಥವಾಗಿ ಹೇಳಿದ್ದೆ, ಶ್ರುತಿಗೆ ಹೆಚ್ಚು, ಅಪಿ ಅಂದ್ರೆ ಕೂಡ ಅಂತ ಅರ್ಥ ಯದ್ಯಪಿ, ಆದ್ರೆ ಶ್ರುತಿಗೆ ಪ್ರಸಿದ್ಧಿಗಿಂತ ಹೆಚ್ಚಿನ ನಿರವಕಾಶ ಇದೆ. ಲೋಕ ಪ್ರಸಿದ್ಧಿಗಿಂತ ನಾನು ಲೋಕ ಪ್ರಸಿದ್ಧಿಗಿಂತ ಅಂತ ಅರ್ಥ ಅಲ್ಲ, ಪ್ರಸಿದ್ಧಿತ ಅಂದ್ರೆ ಪ್ರಸಿದ್ಧಿ ಇರುವುದರಿಂದ ಅಂತ ಅರ್ಥ. ನಾನು ಆವಾಗ ಹೀಗೊಂದು ತಪ್ಪರ್ಥ ಹೇಳೋ ಸಾಧ್ಯತೆ ಇದೆ, ನಾವು ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದೆ.
ಅದೇ ಥರ ತಪ್ಪು ನಾನು ಅರ್ಥ ಹೇಳಿದೆ. ಪ್ರಸಿದ್ಧಿಗಿಂತ ಅಂತ ಅರ್ಥ ಅಲ್ಲ ಅಲ್ಲಿ. ಪ್ರಸಿದ್ಧಿ ಇರುವುದರಿಂದ ಲೋಕದಲ್ಲಿ ವೈಶ್ವಾನರ ಎಂಬ ಶಬ್ದದಿಂದ ಅಗ್ನಿಯೇ ವಾಚ್ಯನಾಗ್ತಾನೆ ಅಂತ ಪ್ರಸಿದ್ಧಿ ಇರುವುದರಿಂದ ಶ್ರುತಿಯೂ ಕೂಡ ಶ್ರುತಿಯೇ ನಿರವಕಾಶವಾಗಿದೆ ಅಂತ ಆ ತತ್ವಪ್ರಕಾಶಕದಲ್ಲಿ ಕೂಡ ಬಂದಿತ್ತು. ಇದು ಅವರ ಅಭಿಪ್ರಾಯ. ಅದಿರಬಹುದಾದ್ರೆ ಆತ್ಮಶಬ್ದ ಇದೆಯಲ್ಲ, ಆತ್ಮಶಬ್ದವನ್ನ ಅಗ್ನಿಯಲ್ಲಿ ಹೇಗೆ ಹೊಂದಿಸ್ತೀರಿ? ಅದನ್ನು ವಿಷ್ಣುವಿಗೆ ಹೇಳಬೇಕು ಹೊರತು ಅಗ್ನಿಗೆ ಹೇಳಲಿಕ್ಕೆ ಬರೋದಿಲ್ಲ. ಅವನು ಸಕಲ ದೇಶದಲ್ಲೂ ಸಕಲ ಕಾಲದಲ್ಲೂ ವ್ಯಾಪ್ತವಾದಂತಹ ಗುಣವುಳ್ಳವನಲ್ಲ. ಅದರಿಂದ ಆತ್ಮಶಬ್ದ ಇರುವುದರಿಂದ ಇಲ್ಲಿ ಅಗ್ನಿಯನ್ನೇ ಸ್ವೀಕಾರ ಮಾಡಬಾರ್ದು, ಹೊರತು ವಿಷ್ಣುವನ್ನು ಸ್ವೀಕಾರ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ. ಭಾಷ್ಯ ದೀಪಿಕಾನು ಮುಕ್ತಾಯ ಕಂಡಿದೆ.